ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಚರಣ್ ಮಾತನ್ನು ಕೇಳಿ ಜೆ ಪಿ ಕುಸ್ತು ಕೂರ್ತಾರೆ. ಜೆ ಪಿ ಏನಾಯಿತು ಮಾತಾಡು, ಜೆ ಪಿ ಏನಾಯಿತು ಜೆ ಪಿ ಅಂತಾರೆ ನಿರ್ಮಲಾ. ಇವತ್ತು ನಾನು ಸೋತು ಹೋಗಿಬಿಟ್ಟೆ ನಿರ್ಮಲಾ ಅಂತಾರೆ ಜೆ ಪಿ. ಅವನಿಗೆ ಸೊಕ್ಕು ತಲೆಗೇರಿದೆ. ಅವನ ಬಗ್ಗೆ ನಿಮಗೆ ಗೊತ್ತಲ್ಲ, ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಜೆ ಪಿ ಅಂತಾರೆ ನಿರ್ಮಲಾ. ಅವನು ಹೇಳಿದ್ದು ಸರಿಯಾಗೇ ಇದೆ ನಿರ್ಮಲಾ. ನಾನು ಮಾಡಿದ ಪಾಪಕರ್ಮಗಳು ನನ್ನನ್ನು ಆಕಾಶದಿಂದ ಪಾತಾಳಕ್ಕೆ ತಳ್ಳಿದೆ. ಆದರೆ ನೀವೆಲ್ಲ ಏನು ತಪ್ಪು ಮಾಡಿದ್ದೀರಾ? ನನ್ನಿಂದಾಗಿ ನಿಮಗೆಲ್ಲ ಈ ಪರಿಸ್ಥಿತಿ ಬಂದಿರೋದು. ಅದೆಷ್ಟೇ ಎತ್ತರಕ್ಕೆ ಬೆಳೆದ್ರೂ ಕಾಲು ಭೂಮಿ ಮೇಲೆ ಇರಬೇಕು ಅಂತ ನೀನು ಹೇಳ್ತಿದ್ದೆ. ಹಾಗೆ ಮಾಡಲಿಲ್ಲ ಅಂದರೆ ಹೇಗೆ? ನಮ್ಮವ್ರ ಮುಂದೆನೇ ನಾವು ಕುಸಿದು ಬೀಳ್ತೀವಿ ಅಂತಾರೆ ಜೆ ಪಿ. ಯಾಕೆ ಜೆ ಪಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅವನು ಏನು ಹುಚ್ಚುಚ್ಚಾಗಿ ಹೀಗೆಲ್ಲ ಮಾತಾಡ್ದ ಅಂತ ನೀನ್ಯಾಕೆ ಬೇಜಾರು ಮಾಡ್ಕೋಬೇಕು ಅಂತಾರೆ ಶಕುಂತಲಾ. ಜೀವನ ಅಂದಮೇಲೆ ಕಷ್ಟ ಬರೋದು ಸಹಜ ಅಲ್ವಾ ಜೆ ಪಿ ಅಂತಾರೆ ನಿರ್ಮಲಾ. ನಮ್ಮ ತಪ್ಪಿಗೆ ನೋವಾಗೋದು ಕಷ್ಟ, ಆದರೆ ನಮ್ಮವರು ನೋವು ತಿಂದರೆ ಅದು ನರ್ಕ. ನನ್ನ ಕಣ್ಮುಂದೆನೇ ನನ್ನ ಹೆಂಡತಿ, ಮಕ್ಕಳು, ಅಮ್ಮ ಹೀಗೆ ನೋವು ಅನುಭವಿಸೋದನ್ನು ನೋಡಿದರೆ ನನಗೆ ಸಹಿಸೋಕ್ಕಾಗ್ತಿಲ್ಲ. ಇದು ಒಂದು ಜೀವನನೇ ಅನ್ನಿಸ್ಬಿಟ್ಟಿದೆ. ಎಷ್ಟೇ ಕಷ್ಟ ಬಂದರೂ ಅದನ್ನು ಮೀರೋ ಶಕ್ತಿ ಸಿಗೋದು ನಮ್ಮನೆಯವ್ರ ಪ್ರೀತಿ, ಗೌರವ. ಆದರೆ ಇವತ್ತು ನನ್ನ ಮಗನೇ ನನ್ನನ್ನು ದ್ವೇಷಿಸ್ತಿದ್ದಾನೆ. ಇವತ್ತು ನಾನು ನಿಜವಾಗ್ಲೂ ಸೋತೋದೆ ಅಂತಾರೆ ಜೆ ಪಿ. ಈಚೆ ರೋಡ್ ಸೈಡಲ್ಲಿ ಅರ್ಜುನ್ ಕೂತಿರ್ತಾನೆ. ಆಗ ಭಾರ್ಗವಿ ಬಂದು, ಪಾರ್ಥ, ಈ ಕಡೆನೂ ಎಲ್ಲೂ ಮನೆ ಖಾಲಿ ಇಲ್ಲ ಪಾರ್ಥ. ಒಂದೆರಡು ಮನೆ ಖಾಲಿ ಇತ್ತು. ಬಿಲ್ಡಿಂಗ್ ಎತ್ತರ ಇದ್ದ ಹಾಗೆ ಬಾಡಿಗೆನೂ ಆಕಾಶದ ಎತ್ತರಕ್ಕಿದೆ. ಬಾಡಿಗೆ ಕಡಿಮೆ ಇರೋ ಕಡೆ ಲಕ್ಷಾನುಗಟ್ಟಲೆ ಅಡ್ವಾನ್ಸ್ ಕೇಳ್ತಿದ್ದಾರೆ. ಆದರೆ ಇನ್ನೂ ಕೆಲವರು ನಾವು ತುಂಬ ಜನ ಇದ್ದೀವಿ ಅಂತ ಮನೆನ ಬಾಡಿಗೆಗೆ ಕೊಡಲ್ಲ ಅಂತಿದ್ದಾರೆ ಅಂತಾಳೆ ಭಾರ್ಗವಿ. ನಾನು ಹೋದ ಕಡೆನೂ ಅದೇ ರಾಗ. ಕಮ್ಮಿ ಬಜೆಟಲ್ಲಿ ಯಾವ ಮನೆಯೂ ಇರಲಿಲ್ಲ ಅಂತಾನೆ ಅರ್ಜುನ್. ಭಾರ್ಗವಿ ಸೀರೆ ಸೆರಗಲ್ಲಿ ಬೆವರನ್ನು ಒರೆಸ್ಕೊತಾ, ಬಿಸಿಲು ಬೇರೆ ಇಷ್ಟೊಂದಿದೆ ಪಾಪ ಅತ್ತೆ ಮಾವಂಗೆ ಅದೆಷ್ಟು ಕಷ್ಟ ಆಗ್ತಿದೆಯೋ ಏನೋ, ಲಗೇಜೆಲ್ಲ ಇಟ್ಕೊಂಡು ಇನ್ನೂ ಎಷ್ಟೊತ್ತು ಅಂತ ಹೀಗೆ ಒದ್ದಾಡೋದು ಪಾರ್ಥ. ಆದಷ್ಟು ಬೇಗ ಒಂದು ಮನೇನ ಹುಡುಕಬೇಕು ಅಂತ ಪಾರ್ಥನ ಪಕ್ಕ ಕೂತ್ಕೊಂಡು ಅವನ ಕೈ ಹಿಡ್ಕೊಂಡು, ಏನಾಯಿತು ಪಾರ್ಥ, ಯಾಕೆ ಹೀಗೆ ಸಪ್ಪಗೆ ಕೂತಿದ್ದೀರಾ? ಮನೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತಾಳೆ. ಡ್ಯಾಡ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಅಪ್ಪ ಅಂದರೆ ಆಕಾಶ ಮಾತ್ರ ಅಲ್ಲ, ಅವ್ರು ನನ್ನ ಪ್ರಪಂಚ, ಅವ್ರು ನನ್ನ ಸೂಪರ್ ಹೀರೋ. ಎಲ್ಲರ ಥರ ನನ್ನ ಡ್ಯಾಡ್ಗೂ ಅದೆಷ್ಟೋ ಕಷ್ಟ ಇತ್ತು. ಆದರೆ ಅದು ಯಾವುದೇ ಕಷ್ಟ ನನಗೆ ತಾಗದೇ ಇರೋ ಹಾಗೆ ನನ್ನ ಬೆಳೆಸಿದ್ದಾರೆ. ಚಿಕ್ಕವರಿದ್ದಾಗ ತಂದೆ ತಾಯಿ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ, ಹಾಗೆ ನಾವು ದೊಡ್ಡವರಾದಾಗ ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ ಭಾರ್ಗವಿ? ನಾನು ನೋಡಿ ಹಾಗೆ ಅವರನ್ನು ನೋಡ್ಕೊಳ್ಳೋದು ಹಾಗಿರಲಿ, ಇರೋ ಮನೆಯೂ ಕಳ್ಕೊಳ್ಳೋ ಹಾಗೆ ಮಾಡಿದ್ದೀನಿ. ಅವ್ರ ಕಷ್ಟಕ್ಕೆ ನಾನೇ ಕಾರಣ ಆಗಿದ್ದೀನಿ. ನನ್ನಂಥ ನಾಲಾಯಕ್ ಮಕ್ಕಳಿಂದ ಅಪ್ಪ ಇವತ್ತು ಬೀದಿಗೆ ಬಂದು ನಿಂತಿದ್ದಾರೆ. ಅವರಿಗೆ ಮುಖ ತೋರಿಸೋದು ನನಗೆ ಮುಜುಗರ ಆಗ್ತಿದೆ ಭಾರ್ಗವಿ ಅಂತ ನಿಂತ್ಕೋತಾನೆ ಅರ್ಜುನ್. ಪಾರ್ಥ, ಮೊದಲು ನೀವು ಸೆಲ್ಫ್ ಬ್ಲೇಮ್ ಮಾಡೋದನ್ನು ಬಿಡಿ. ನೀವು ಏನೂ ತಪ್ಪು ಮಾಡಿಲ್ಲ. ನಿಮ್ಮ ಒಳ್ಳೆತನನ ಬಳಸ್ಕೊಂಡು ಆ ಜಗನ್ ಮಾವ ನಮಗೆಲ್ಲ ಮೋಸ ಮಾಡಿದಾರಷ್ಟೇ. ಆದರೆ ಇಂಥ ಕಷ್ಟದಲ್ಲಿ ಮಾವ ನಿಮ್ಮ ಮೇಲೆ ಭರವಸೆ ಇಟ್ಕೊಂಡಿದ್ದಾರೆ. ಯಾಕೆ ಹೇಳಿ? ಯಾರೇ ಜೊತೆಗಿಲ್ಲದೆ ಇದ್ದರೂ, ಯಾರೇ ಸಪೋರ್ಟ್ ಮಾಡದೇ ಇದ್ದರೂ ನನ್ನ ಮಗ ನನ್ನ ಜೊತೆ ಇದ್ದಾನೆ ಅಂತ ಒಬ್ಬ ಮನುಷ್ಯನ ಊರವರೆಲ್ಲ ಹೊಗಳಿದ್ರು, ತನ್ನ ಮನೆಯವ್ರು ತನ್ನ ಜೊತೆ ನಿಲ್ಲಲಿಲ್ಲ ಅಂದರೆ ಆ ಗೆಲುವಿನಲ್ಲಿ ಖುಷಿ ಇರಲ್ಲ ಪಾರ್ಥ. ಅದೇ ರೀತಿ ಇಡೀ ಜಗತ್ತೇ ನಮ್ಮ ವಿರುದ್ಧ ನಿಂತರೂ ಗಂಡ ಹೆಂಡತಿ ಮಕ್ಕಳು ನಮ್ಮನ್ನು ನಂಬಿ ನಮ್ಮ ಜೊತೆ ನಿಂತಿದ್ದಾರೆ ಅಂದರೆ ಅದಕ್ಕಿಂತ ಸಮಾಧಾನ ಬೇರೇನೂ ಇಲ್ಲ. ಮಾವನ ಜೊತೆಗೆ ನಾವೆಲ್ಲರೂ ಇದ್ದೀವಿ. ಆ ಖುಷಿನ ನಾನು ಮಾವನ ಮುಖದಲ್ಲಿ ನೋಡಿದ್ದೀನಿ ಪಾರ್ಥ. ಹಾಗೆ ನೋಡಿದರೆ ಇನ್ನು ನನ್ನಿಂದನೇ ಈ ಕೇಸನ್ನು ಮುಗಿಸೋಕ್ಕಾಗಿಲ್ಲ, ಆ ಗಾಯತ್ರಿ ದೇವಿಗೆ ಶಿಕ್ಷೆ ಕೊಡಿಸೋಕ್ಕಾಗಿಲ್ಲ. ನಿಮಗೆ ಇಂಥ ಕಷ್ಟ ಬರೋಕ್ಕೆ ಮುಖ್ಯ ಕಾರಣನೇ ನಾನು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಪಾರ್ಥ ಅಂತ ಕೈ ಮುಗಿತಾಳೆ ಭಾರ್ಗವಿ. ಕೋರ್ಟು ಕೇಸು ಅಂದರೆ ಹೀಗೆ ಅಲ್ವಾ, ತಾಳ್ಮೆಯಿಂದ ಕಾಯಬೇಕು ಭಾರ್ಗವಿ ಅಂತಾನೆ ಅರ್ಜುನ್. ಆದರೂ ನಾನು ನಿಮ್ಮ ನಂಬಿಕೆ ಉಳಿಸ್ಕೊಳ್ಳೋದ್ರಲ್ಲಿ ಸೋತೋದ್ನಲ್ಲ ಪಾರ್ಥ ಅಂತಾಳೆ ಭಾರ್ಗವಿ. ಇಂಥ ಕಷ್ಟದಲ್ಲೂ ನನ್ನ ಡ್ಯಾಡ್ ಮರ್ಯಾದೆ ಹಾಳಾಗಬಾರ್ದು ಅಂತ ತಾಯಿ ಹತ್ರ ಸಹಾಯ ತಗೊಳ್ಳೋದು ಬೇಡ ಅಂದ್ರಲ್ಲ. ನಿಮ್ಮ ಕಾಳಜಿ ಸುಳ್ಳಲ್ಲ ಅಂತ ನನಗಾಗಲೇ ಅರ್ಥ ಆಯಿತು. ನಾನೇ ನಿಮ್ಮನ್ನು ಅಪಾರ್ಥ ಮಾಡ್ಕೊಂಡಿದ್ದೆ. ಐ ಆಮ್ ಸಾರಿ ಭಾರ್ಗವಿ. ಗೊತ್ತಿಲ್ಲದೇನೋ ನಮ್ಮಿಬ್ಬರಿಂದ ತಪ್ಪಾಗಿದೆ. ಆ ತಪ್ಪನ್ನು ನಾವಿಬ್ಬರೇ ಸರಿ ಮಾಡೋಣ. ಕೇಸಲ್ಲಿ ಡ್ಯಾಡ್ನ ಗೆಲ್ಲಿಸಬೇಕು. ಅವ್ರ ಪಾಲಿಗೆ ಅಂತ ಒಂದು ಮನೆ ಮಾಡಿಕೊಡ್ಬೇಕು. ಅವರನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಎಲ್ಲದಕ್ಕೂ ನೀವು ನನ್ನ ಜೊತೆ ಇರಬೇಕು. ಬರೀ ಲಾಯರ್ ಆಗಷ್ಟೇ ಅಲ್ಲ, ನನ್ನ ಹೆಂಡತಿಯಾಗಿ ಕೂಡ ಅಂತಾನೆ ಅರ್ಜುನ್. ಆಗ ಭಾರ್ಗವಿ ಅಳ್ತಾ ಅರ್ಜುನ್ ಕೈನ ಹಿಡ್ಕೋತಾಳೆ. ಅರ್ಜುನ್ ಕೂಡ ಅವಳ ಕೈನ ಗಟ್ಟಿಯಾಗಿ ಹಿಡ್ಕೋತಾನೆ. ಈಚೆ ಗಂಗಾ, ಶಕ್ತಿ, ಆರ್ಕೆ ಕೂತಿರ್ತಾರೆ. ಆದರೂ ಐ ಹ್ಯಾವ್ ಎ ಡೌಟ್ ಗಂಗಾಜಿ, ಬೃಂದಾ ಮುಂದೆ ಯಾಕೆ ಥರ ನಾಟಕ ಮಾಡಿದ್ರಿ ಅಂತಾರೆ ಆರ್ಕೆ. ಇನ್ಯಾಕೆ? ಜೆ ಪಿಗೆ ಮತ್ತು ಭಾರ್ಗವಿಗೆ ಇನ್ನಷ್ಟು ಕಾಟ ಕೊಡೋದಕ್ಕೆ. ನಾನು ಮಾಡೋದೊಂದೇ ಎಷ್ಟು ಸ್ಟ್ರೆಸ್ ಇರುತ್ತೆ ಅಂತ ನಿಮಗೆ ಗೊತ್ತಲ್ಲ. ಇಂಥದ್ದೇನಾದರೂ ಎಂಟರ್ಟೈನ್ಮೆಂಟ್ ಮಾಡಬೇಕಾ ಅಂತಾಳೆ ಗಂಗಾ. ಹೌದೌದು, ಬೆಕ್ಕಿಗೆ ಆಟ, ಅಲ್ಲಿ ಇಲ್ಲಿಗೆ ಪ್ರಾಣ ಸಂಕಟ ಅಂತಾರಲ್ಲ ಹಾಗೆ ಅಂತಾರೆ ಶಕ್ತಿ. ನಮ್ಮ 3 ಜನರ ಕಾಂಬಿನೇಷನ್ ಸೂಪರ್ ಆಗಿದೆ. ಅಂಡರ್ಸ್ಟ್ಯಾಂಡಿಂಗ್ ಈಸ್ ವಂಡರ್ಫುಲ್. ನಮ್ಮ 3 ಜನರದ್ದು ಒಂದೇ ಗುರಿ, ಒಂದೇ ಧ್ಯೇಯ ಅಂತಾರೆ ಆರ್ಕೆ. ಜೆ ಪಿ ಸಾಮ್ರಾಜ್ಯನ ಮಟ್ಟ ಹಾಕೋದು ಅಂತಾಳೆ ಗಂಗಾ. ನಾನು ಅವನ್ನ ಲೀಗಲ್ ಆಗಿ ಕಟ್ಟಾಕಿದ್ದೀನಿ ಅಂತಾರೆ ಆರ್ಕೆ. ನಾನು ಅವನ್ನ ವ್ಯಾವಹಾರಿಕವಾಗಿ ಕಟ್ಟಾಕಿದ್ದೀನಿ ಅಂತಾರೆ ಶಕ್ತಿ.
ನಾನು ಅವನ್ನ ಮಾನಸಿಕವಾಗಿ ಕಟ್ಟಾಕಿದ್ದೀನಿ ಅಂತಾರೆ ಗಂಗಾ. ನಾವು 3 ಜನ ಸೇರಿ ಆ JP ಪಟೇಲ್ಗೆ ಹಾಕಿರೋ ದಿಗ್ಬಂಧನ ಇದು ಅಂತಾರೆ ಆರ್ಕೆ. ಈ ಬಲೆಯಲ್ಲಿ ಬಿದ್ದು JP ನರಳಬೇಕು, ಅವನ ಧೈರ್ಯ ಸಾಯಬೇಕು, ನಾನು ಅವನ ಕಣ್ಣಲ್ಲಿ ಸೋಲಿನ ಭಯ ನೋಡಬೇಕು, ಅವನ ಮನೆಯವ್ರ ಮುಂದೆ ಅವನದ್ದು ನಾಯಿ ಪಾಡಾಗಬೇಕು ಅಂತಾಳೆ ಗಂಗಾ. ಒಟ್ಟಿನಲ್ಲಿ ಅವನು ಸಾಯೋವರೆಗೂ ನೀನು ಬಿಡಲ್ಲ ಅಲ್ವಾ ಅಂತಾರೆ ಶಕ್ತಿ. ಅವ್ರು ಸೋಲ್ಬೇಕು ಅಂತಾರೆ ಆರ್ಕೆ. ಪ್ಲೀಸ್ ಗೆಲ್ಸ್ಕೊಡಿ ಆರ್ಕೆ, ಅವ್ರ ಜೀವನದಲ್ಲಿ ಮತ್ತೆ ಎದ್ದೇಳಬಾರ್ದು ಅಂತ ಪೆಟ್ಟು ಕೊಡ್ತೀನಿ ಅಂತಾಳೆ ಗಂಗಾ. ये सर्प आपका जन्म नहीं है मेरा, अभी लड़ाई है, आप ಚಿಂತಾ ಮತ್ ಕೀಜಿಯೆ ಮೇ ದೇಖ್ಲೆ ಅಂತಾರೆ ಆರ್ಕೆ. ಈಚೆ ಅರ್ಜುನ್ ಒಬ್ಬ ಮನೆಗೆ ಬಂದರು. ಸರ್, ಮನೆ ಬಾಡಿಗೆಗೆ ಇದೆ ಅಂತ ನೋಡಿದೆ ಅಂತಾನೆ. ಹೂನಪ್ಪ ಇದೆ, ಮೊದಲು ಮನೆ ನೋಡಿ, ಮನೆ ಇಷ್ಟ ಆದರೆ ಆಮೇಲೆ ಅಡ್ವಾನ್ಸ್ ಬಾಡಿಗೆ ಮಾತಾಡೋಣ ಅಂತಾರೆ ಓನರ್. ಸರ್, ನೋಡೋದೇನು ಬೇಡ, ಮನೆ ಹೇಗಿದ್ರೂ ಪರವಾಗಿಲ್ಲ ಸರ್ ಅಂತಾನೆ ಅರ್ಜುನ್. ಹೇಗಿದ್ರೂ ಪರವಾಗಿಲ್ವಾ, ನಮ್ಮ ಮನೆ ಚೆನ್ನಾಗಿದೆ, ಆದರೂ ಒಂದು ಸಲ ನೋಡಿಬಿಡಿ, ತಕರಾರು ತೆಗಿಬಾರ್ದಲ್ವಾ ಅಂತಾರೆ ಓನರ್. ಇಲ್ಲ ಸರ್, ನಮಗೇನು ತೊಂದರೆ ಇಲ್ಲ, ಮನೆ ಕೊಟ್ಟರೆ ಸಾಕು ಅಷ್ಟೇ ಅಂತಾನೆ ಅರ್ಜುನ್. ಏನ್ರಿ ನೀವು, ಮನೆ ನೋಡಬೇಕಾದ್ರೆ ಗಾಳಿ ಬೆಳಕು ನೀರು ಎಲ್ಲ ಇದೆಯಾ ಅಂತ ಕೇಳ್ತಾರೆ. ನೀವು ನೋಡಿದರೆ ಹಾಗೆ ಒಪ್ಕೋತಿದ್ದೀರಲ್ಲ ಅಂತಾರೆ ಓನರ್. ಸರ್, ಅದೆಷ್ಟು ಹುಡುಕಿದ್ರು ಅದು ಯಾವುದು ಮನೆ ಬಾಡಿಗೆಗೆ ಸಿಗಲಿಲ್ಲ, ಮರುಭೂಮಿನಲ್ಲಿ ನೀರು ಸಿಕ್ಕ ಹಾಗೆ ನಿಮ್ಮ ಮನೆ ಬಾಡಿಗೆಗೆ ಸಿಕ್ಕಿದೆ. ಈ ಮನೆ ಬಾಡಿಗೆ ಕೊಟ್ಟರೆ ತುಂಬ ಸಹಾಯ ಆಗುತ್ತೆ ಸರ್ ಅಂತಾನೆ ಅರ್ಜುನ್. ಅದು ನಿಜಾನೇ ಬಿಡಿ, ನೀವು ಹೇಳಿದ ಹಾಗೆ ಬೆಂಗಳೂರಲ್ಲಿ ಮನೆಗಿಂತ ಜನಸಂಖ್ಯೆನೇ ಜಾಸ್ತಿ ಇದೆ, ಮನೆ ಸಿಗೋದು ಕಷ್ಟನೇ. ಸರಿ, ಯಾವಾಗ ಶಿಫ್ಟ್ ಆಗಬೇಕು ಅಂತಿದ್ದೀರಾ? ಮುಂದಿನ ತಿಂಗಳು 1ನೇ ತಾರೀಕಿನಿಂದ ಬಂದುಬಿಡಿ, ಆವಾಗಿಂದ ಬಾಡಿಗೆ ಸೈಕಲ್ ಶುರುವಾಗುತ್ತೆ, ಆಗ್ಬೋದಾ ಅಂತಾರೆ ಓನರ್. ಸರ್, ಅದು ನಮ್ಮ ಹತ್ರ ಅಷ್ಟೊಂದು ಟೈಮ್ ಇಲ್ಲ, ನೀವು ಹ್ಞೂ ಅಂದರೆ ಇವತ್ತೇ ಈಗಲೇ ಶಿಫ್ಟ್ ಆಗ್ತೀವಿ ಅಂತಾನೆ ಅರ್ಜುನ್. ರೀ ಸ್ವಾಮಿ, ನೀವು ಯಾರು ಏನು ಎತ್ತ ಅಂತ ಗೊತ್ತಿಲ್ಲದೆ ಹೇಗ್ರಿ ನಿಮಗೆ ಮನೆ ಕೊಡೋದು? ಇಷ್ಟ ಆತುರದಲ್ಲಿ ಮನೆ ಕೇಳೋರನ್ನು ನಾನೆಲ್ಲೂ ನೋಡಿಲ್ಲ, ಹೊರಡಿ ಇಲ್ಲಿಂದ, ಬೇರೆ ಕಡೆ ಮನೆ ನೋಡ್ಕೊಳ್ಳಿ ಅಂತಾರೆ ಓನರ್. ಸರ್, ದಯವಿಟ್ಟು ಹಾಗೆಲ್ಲ ಹೇಳಬೇಡಿ ಸರ್ ಅಂತಾನೆ ಅರ್ಜುನ್. ಆಗ ಭಾರ್ಗವಿ ಬಂದು, ಪಾರ್ಥ ಏನಾಯಿತು ಅಂತಾಳೆ. ಮೇಡಮ್, ನೀವು ಲಾಯರ್ ಭಾರ್ಗವಿ ಅಲ್ವಾ ಅಂತಾರೆ ಓನರ್. ಹೌದು ಸರ್ ಅಂತಾಳೆ ಭಾರ್ಗವಿ. ಮೇಡಮ್ ನಮಸ್ಕಾರ, ನಾನು ಗೋಪಾಲಯ್ಯ, ಈ ಮನೆ ಓನರ್. ಮೇಡಮ್, ನಿಮಗೇನಾ ಈ ಮನೆ ಬೇಕಾಗಿರೋದು ಅಂತಾರೆ ಓನರ್. ಹ್ಞೂ ಸರ್, ಇವರು ನನ್ನ ಗಂಡ ಅರ್ಜುನ್ ಪಟೇಲ್, ನಾವು ಕುಟುಂಬದವರು ಸ್ವಲ್ಪ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ, ಅದಕ್ಕೆ ಬಾಡಿಗೆ ಮನೆ ನೋಡ್ತಿದ್ವಿ, ನಮಗೆ ಈ ಮನೆ ಬಾಡಿಗೆ ಕೊಟ್ಟರೆ ತುಂಬ ಉಪಕಾರ ಆಗುತ್ತೆ ಸರ್ ಅಂತಾಳೆ ಭಾರ್ಗವಿ. ನೀವು ಮೊದಲೇ ಹೇಳೋದಲ್ವಾ ಸರ್, ನಿಮ್ಮ ಕುಟುಂಬಕ್ಕೆ ಬೇಕು ಅಂದಿದ್ರೆ ಇಷ್ಟೆಲ್ಲ ಮಾತುಕತೆ ಮುಂದುವರಿತಾನೆ ಇರಲಿಲ್ಲ ಅಲ್ವಾ ಅಂತಾರೆ ಓನರ್. ಸರ್, ನಾವೀಗ ಸದ್ಯಕ್ಕೆ ಮನೇಲಿ 7 ಜನ ಇದ್ದೀವಿ, ನಿಮಗೆ ತೊಂದರೆ ಏನಿಲ್ಲ ಅಲ್ವಾ ಅಂತಾಳೆ ಭಾರ್ಗವಿ. ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಅಂತಿದ್ದೀರಾ, ನನಗೂ ಇಲ್ಲ ಅನ್ನೋಕ್ಕೆ ಮನಸ್ಸಾಗ್ತಿಲ್ಲ. ಲಾಯರ್ ಭಾರ್ಗವಿ ನಮ್ಮನೇಲಿ ಇರ್ತಾರೆ ಅಂದರೆ ನಮಗೆಲ್ಲ ಹೆಮ್ಮೆ ಅಲ್ವಾ ಸರ್. ಬನ್ನಿ ಮೇಡಮ್, ಒಂದು ಸಲ ಮನೆ ನೋಡಿ ಅಂತಾರೆ ಓನರ್. ಆಗ ಬೃಂದ ಬಂದು, ನಿಂತ್ಕೊಳ್ಳಿ, ನೀವೇನಿಲ್ಲಿ ಮಾಡ್ತಿದ್ದೀರಾ ಅಂತಾಳೆ. ಬೃಂದಕ್ಕ, ಮನೆ ನೋಡೋಕೆ ಬಂದಿದ್ದೀವಿ ಅಂತಾಳೆ ಭಾರ್ಗವಿ. ಈ ಮನೆನಾ ಅಂತಾಳೆ ಬೃಂದ. ಯಾಕ್ರಿ, ಏನಾಗಿದೆ ಈ ಮನೆಗೆ ಅಂತಾರೆ ಓನರ್. ಏನಾಗಿಲ್ಲ ಸರ್, ಈ ಮನೆಗೆ ಸುಮ್ಮನೆ 4 ಗೋಡೆ ಏರಿಸಿ ಅದಕ್ಕೊಂದು ಬಾಗಿಲಿಟ್ರೆ ಅದೊಂದು ಮನೆನಾ ಅಂತಾಳೆ ಬೃಂದ. ಒಬ್ಬರು ಮನೆ ಬಗ್ಗೆ ಹೀಗೆಲ್ಲ ಮಾತಾಡಬಾರ್ದು ಅಂತ ಗೊತ್ತಾಗಲ್ವಾ, ನಾವೇನು ಇಲ್ಲದೆ ನಿಂತಿದ್ದೀವಿ, ಇನ್ನು ನಿನಗೆ ಬುದ್ಧಿ ಬಂದಿಲ್ಲ ಅಲ್ವಾ, ಸ್ವಲ್ಪನಾದರೂ ಅಡ್ಜಸ್ಟ್ ಆಗೋದನ್ನು ಕಲಿ ಬೃಂದ ಅಂತಾಳೆ ಭಾರ್ಗವಿ. ಹ್ಞೂ, ನಮ್ಮ ದುಂಬಿಗಳು ಹಾಗೆ ಎಲ್ಲ ಮುತ್ಕೊಂಡಿರೋಣ, ನಂದಿಲ್ಲಿ ಮಾವ ಹೇಗೆ ಈ ಮನೇಲಿ ಇರ್ತಾರೆ ಅರ್ಜುನ್ ಅಂತಾಳೆ ಬೃಂದ. ಅದಕ್ಕೆ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಮೇಲೆ ಎಲ್ಲ ವ್ಯವಸ್ಥೆ ಮಾಡೋಣ ಅಂತಾನೆ ಅರ್ಜುನ್. ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿ ವ್ಯವಸ್ಥೆ ಮಾಡ್ತೀರಾ, ಇಷ್ಟೆಲ್ಲ ಓದ್ಬಿಟ್ಟು ದೊಡ್ಡರ ಥರ ಮನೆಯಲ್ಲಿ ಸೈನ್ ಮಾಡಿ ಕೊಟ್ಟಿರೋದನ್ನು ನಾನು ನೋಡಿಲ್ವಾ ಅಂತಾಳೆ ಬೃಂದ. ಭಾರ್ಗವಿ, ಮೇಡಮ್ ನಿಮಗೆ ಮನೆ ಬೇಕೋ ಬೇಡವೋ ಅಂತಾರೆ ಓನರ್. ಬೇಕು ಸರ್ ಅಂತಾಳೆ ಭಾರ್ಗವಿ. ಬೇಡ ಅಂತಾಳೆ ಬೃಂದ. ಸರ್, ನಮಗೆ ಈ ಮನೆ ಬೇಕು ಸರ್, ದಯವಿಟ್ಟು ಅವ್ರಿವ್ರ ಮಾತಿಗೆ ತಲೆ ಕೊಡಬೇಡಿ ಅಂತಾಳೆ ಭಾರ್ಗವಿ. ತಗೊಳ್ಳಿ ಮೇಡಮ್ ಅಂತ ಕೀ ಕೊಟ್ಟು, ಮನೆಯಲ್ಲಿ ಜಾಸ್ತಿ ಜನ ಇರ್ತೀರಾ ಅಂತ ಹೇಳ್ತಿದ್ದೀರಾ, ಆದರೂ ಕರುಣೆಯಿಂದ ಮನೆ ಬಾಡಿಗೆ ಕೊಡ್ತಾ ಇದ್ದೀನಿ ಮೇಡಮ್, ನಮ್ಮ ಮನೆನ ನಿಮ್ಮ ಮನೆ ಅಂತ ಹೇಳಿ ಚೆನ್ನಾಗಿ ನೋಡ್ಕೋಬೇಕು ಮೇಡಮ್ ಅಂತಾರೆ ಓನರ್. ಅರ್ಜುನ್ ಭಾರ್ಗವಿ ಕೈ ಮುಗಿತಾರೆ. ಮನೆ ಬಾಡಿಗೆ 20,000, ಅಡ್ವಾನ್ಸ್ 40,000 ಅಂತಾರೆ ಓನರ್. ಈ ಮನೆಗೆ 40,000ನಾ? ಅಪ್ಪ ಅಂತಾಳೆ ಬೃಂದ. ಸರ್, ಈಗ ನಾವಿರೋ ಪರಿಸ್ಥಿತಿಗೆ 40,000 ಸ್ವಲ್ಪ ಜಾಸ್ತಿನೇ ಆಯಿತು ಅಂತಾಳೆ ಭಾರ್ಗವಿ. ನಿಮಗೆ ಗೊತ್ತಿದೆ ಮೇಡಮ್, ನೀವು ಲಾಯರ್, ಇಲ್ಲಿವರೆಗೆ 10 ತಿಂಗಳ ಅಡ್ವಾನ್ಸ್ ಅಂತ ರೂಲ್ಸ್ ಇತ್ತು, ಈಗ 2 ತಿಂಗಳ ಅಡ್ವಾನ್ಸ್ ತಗೋಬೇಕು ಅಂತ ರೂಲ್ಸ್ ಆಗಿದೆ ಅಲ್ವಾ, ನಿಮಗೆ ಅಂತ ಹೇಳಿ ರೆಂಟ್ ಏರಿಸದೆ ಬರೀ 20,000 ಕೇಳ್ತಿದ್ದೀನಿ ಮೇಡಮ್. ಲಾಯರ್ ಭಾರ್ಗವಿ ನಮ್ಮ ಮನೇಲಿರೋದು ನಮಗೆ ಹೆಮ್ಮೆ ಅಲ್ವಾ, ಆದರೂ ನಮ್ಮ ಹೊಟ್ಟೆಪಾಡು ನಡಿಬೇಕಲ್ಲ ಅಂತಾರೆ ಓನರ್. ಈಚೆ JP ರೋಡ್ ಸೈಡ್ ಬೆಂಚಲ್ಲಿ ಒಬ್ಬರೇ ಕೂತಿರ್ತಾರೆ. ಆಗ ಭಿಕ್ಷುಕ ಬಂದು, ಏನಾದರೂ ಭಿಕ್ಷೆ ಇದ್ದರೆ ನೀಡಯ್ಯ, ಊಟ ಮಾಡಿ 4 ದಿನ ಆಯಿತು, ಹೊಟ್ಟೆ ತುಂಬ ಹಸಿತಾ ಇದೆ, ಏನಾದರೂ ದಾನ ಮಾಡಯ್ಯ ಅಂತಾರೆ. ಸಾರಿ, ನನ್ನ ಹತ್ರ ಏನೂ ಇಲ್ಲ ಅಂತಾರೆ JP. ಹಂಗೆ ಹೇಳಬೇಡಿ, ನೋಡೋಕ್ಕೆ ದೊಡ್ಡ ಮನುಷ್ಯರ ಥರ ಕಾಣ್ತೀರಾ, ಏನಾದರೂ ದಾನ ಮಾಡಿ ಪುಣ್ಯ ಕಟ್ಕೊಳ್ಳಿ, ಹೊಟ್ಟೆ ಹಸಿತಿದೆ, 100 ರೂಪಾಯಿ ಆದರೂ ಕೊಡಯ್ಯ, ಪುಣ್ಯ ಬರುತ್ತೆ, 50 ರೂಪಾಯಿ ಆದರೂ ಕೊಡಯ್ಯ, ನನ್ನ ಹೆಂಡತಿ
ಮಕ್ಕಳು ಮನೆಯಲ್ಲಿ ಉಪವಾಸ ಬಿದ್ದಿದ್ದಾರೆ, ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ, ಅಷ್ಟಾದರೂ ದಾನ ಮಾಡಯ್ಯ ಅಯ್ಯಯ್ಯೋ ಅಂತಿರುವಾಗ ಜಗನ್ ಕಾರಲ್ಲಿ ಬಂದು ಕೆಳಗಿಳಿದು ಅಲ್ಲೇ ನಿಂತ್ಕೊಂಡು 500 ರೂಪಾಯಿದು ಒಂದಿಷ್ಟು ನೋಟನ್ನು ಹಿಡ್ಕೊಂಡು ಲೆಕ್ಕ ಮಾಡ್ತಾ ಆ ಭಿಕ್ಷುಕನಿಗೆ ನೋಡ್ತಾನೆ. ಆ ಭಿಕ್ಷುಕ ನೀವಾದರೂ ಕೊಡಿ ಅಂತಾನೆ. ಆಗ 500 ಒಂದು ನೋಟನ್ನು ತಟ್ಟೆಗೆ ಹಾಕ್ತಾನೆ ಜಗನ್. ಸಾಕ್ಷಾತ್ ದೇವ್ರಯ್ಯ ಅಂತಾನೆ ಭಿಕ್ಷುಕ. ಆಗ ಇನ್ನೊಂದು ನೋಟನ್ನು ಹಾಕ್ತಾರೆ ಜಗನ್. ಸಕ್ಕತ್ ನನ್ನ ಪಾಲಿನ ನಂದಾದೀಪ ನೀವು ಅಂತಾನೆ ಭಿಕ್ಷುಕ. ಆಗ ಅಷ್ಟು ನೋಟನ್ನು ಅವನ ತಟ್ಟೆಗೆ ಹಾಕ್ತಾರೆ ಜಗನ್. ಕಲಿಯುಗದ ಕರ್ಣ ಕಣಯ್ಯ ನೀನು, ಒಳ್ಳೇದಾಗಲಿ ಅಯ್ಯ, ದೇವ್ರು ನಿನ್ನನ್ನು ಚೆನ್ನಾಗಿಟ್ಟಿರಲಿ. ಜೆ ಪಿನ ನೋಡಿ ಇವನೇನೋ ಇಲ್ಲದೆ ಇರೋ ಭಿಕ್ಷುಕ ಅನಿಸುತ್ತೆ, ಸುಮ್ಮನೆ ಅವನ್ನ ಹೊಗಳಿ ಟೈಮ್ ವೇಸ್ಟ್ ಮಾಡಿಬಿಟ್ಟೆ, ಬರ್ತೀನಿ ಸ್ವಾಮಿ ಅಂತ ಭಿಕ್ಷುಕ ಹೋಗ್ತಾನೆ. ಆಗ ಜಗನ್, ಜೆ ಪಿ ನಿನಗೆ ಇಂಥ ಸ್ಥಿತಿ ಬರಬಾರ್ದಾಗಿತ್ತು ಜೆ ಪಿ, ಅದೇನು ಕಣ್ಣಲ್ಲಿ ನೋಡೋ ಹಾಗೆ ನೋಡ್ತಿದ್ಯಲ್ಲ, ಇದರಲ್ಲಿ ನಂದೇನೂ ತಪ್ಪಿಲ್ಲ. ಆ ಭಿಕ್ಷುಕ ಹೇಳಿದ್ದನ್ನು ಕೇಳಿಸ್ಕೊಂಡೆ ಅಲ್ಲ, ನಾನು ಕೆಟ್ಟವನಲ್ಲ, ಸಾಕ್ಷಾತ್ ದೇವರು. ಈ ಸಮಾಜದಲ್ಲಿ ದುಡ್ಡಿಲ್ಲ ಅಂದರೆ ಭಿಕ್ಷುಕನು ಬೆಲೆ ಕೊಡಲ್ಲ. ಯಾಕೆ ಹೇಳು, ಅವನ ತಟ್ಟೆಲಿ ದುಡ್ಡು ನಿನ್ನ ಜೇಬಲ್ಲಿ ಇಲ್ವಲ್ಲ, ಅದಕ್ಕೆ ಇನ್ನು ಮುಂದೆ ನಿನ್ನ ಜೀವನ ಇಷ್ಟೇ, ಕೈ ಚಾಚಿ ಅಮ್ಮ ತಾಯಿ ಅಂತ ಬೇಡಿದರೆ ಮಾತ್ರ ದುಡ್ಡು ಸಿಗೋದು. ಇವತ್ತು ನೀ ಬೀದಿಗೆ ಬಿದ್ದ ಹಾಗೆ ನಾಳೆ ಇನ್ನೊಬ್ಬರ ಮುಂದೆ ಕೈ ಚಾಚೋ ಟೈಮ್ ಬರುತ್ತೆ. ಇನ್ನೊಬ್ಬರ ಮುಂದೆ ಕೈ ಚಾಚಿ ನಿಲ್ಲೋ ಹಿಂಸೆ, ಇನ್ನೊಬ್ಬರು ಹಂಗಲ್ಲಿ ಬದುಕೋ ನರಕ ಹೇಗಿರುತ್ತೆ ಅಂತ ಆಗ ನಿನಗೆ ಅರ್ಥ ಆಗುತ್ತೆ. ಇನ್ಮೇಲೆ ಹೀಗೆ ಜೆ ಪಿ, ಇಡೀ ಜೀವಮಾನ ಬರೀ ಸನ್ಮಾನ ನೋಡ್ಕೊಂಡು ಬಂದಿರೋ ನಿನಗೆ ಇನ್ನು ಮುಂದೆ ಪ್ರತಿ ಕ್ಷಣ ಅವಮಾನ ಕಾದಿರುತ್ತೆ. ಬೀದಿಲಿ ಬಿದ್ದಿರೋ ನೀವು ಅದು ಹೇಗೆ ಜೀವನ ಮಾಡ್ತೀರಾ ಅಂತ ನಾನು ನೋಡ್ತೀನಿ ಜೆ ಪಿ ಅಂತ ಜಗನ್ ಕಾರಲ್ಲಿ ಹೋಗ್ತಾರೆ. ಈಚೆ ಬೃಂದಾ, ಬೇಡ ಕಣೆ ಭಾರ್ಗವಿ, ಈ ಮನೆ ಬೇಡ, ಏನು ಸ್ಟಾರ್ ಹೋಟ್ಲಾ, 40,000 ಅಡ್ವಾನ್ಸ್ ಕೊಡೋಕ್ಕೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತಾಳೆ. ಅಮ್ಮ ಸುಮ್ಮನೆ ನಿಂತ್ಕೋ, ಆವಾಗಿಂದ ಬಡ್ಕೋತಿದ್ಯಲ್ಲ, ಬಾಡಿಗೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೀರಾ, ಜಂಬದ ಮಾತು ಬೇರೆನಾ ಅಂತಾರೆ ಓನರ್. ಯಾರ ಬಗ್ಗೆ ಮಾತಾಡ್ತಿದ್ದೀರಾ, ನಾನು ಯಾರು ಗೊತ್ತಾ, ಮನ್ಸು ಮಾಡಿದರೆ ಈಗಲೇ ನಿಮ್ಮ ದುಡ್ಡನ್ನು ಬಿಸಾಕ್ತೀನಿ ನೋಡ್ತೀರಾ ಅಂತ ಬ್ಯಾಗ್ಗೆ ಕೈ ಹಾಕಿ ಸುಮ್ಮನಾಗ್ತಾಳೆ ಬೃಂದಾ. ಆಗ ಭಾರ್ಗವಿ, ಬೃಂದಾ ಏನಿದೆ ಆ ಬ್ಯಾಗಲ್ಲಿ ಅಂತಾಳೆ. ಬಟ್ಟೆ, ಅದು ಇದು ಬೆಲೆ ಬಾಳೋ ವಸ್ತುಗಳು ಅಷ್ಟೇ ಅಂತಾಳೆ ಬೃಂದಾ. ಆ ಬ್ಯಾಗ್ ಕೊಡಿಲಿ, ನಾನು ಒಂದ್ಸಲ ನೋಡಬೇಕು ಅಂತಾಳೆ ಭಾರ್ಗವಿ. ನೀನು ಮನೇಲಿ ಕಳೆದಿಲ್ಲ ಆಸ್ತಿ ದುಡ್ಡು ಒಡವೆ ಎಲ್ಲ, ಅದನ್ನು ಬಾಚಿಕೊಂಡು ಬ್ಯಾಗಲ್ಲಿ ಹಾಕ್ಕೊಂಡು ತಂದಿದ್ದೀನಿ, ಬೇಕಾ ತಗೋ ಅಂತಾಳೆ ಬೃಂದಾ. ಅದಕ್ಕೆ ದಯವಿಟ್ಟು ನೀವು ಸುಮ್ಮನಿರಿ ಸರ್, ನಮಗೆ ಈ ಮನೆ ಬೇಕೇ ಬೇಕು ಅಂತಾನೆ ಅರ್ಜುನ್. 40 + 20 60,000 ನಿಂತ ಕಡೆನೇ ಕೊಡಬೇಕು, ಎಲ್ಲಿಂದ ಕೊಡ್ತೀಯಪ್ಪ ಅಂತಾಳೆ ಬೃಂದಾ. ಈ ಕೇಸಿಂದ ಮನೆ ಆಸ್ತಿ ಎಲ್ಲ ಕಳ್ಕೊಂಡಿರ್ಬೋದು, ಆದರೆ ಎಲ್ಲದಕ್ಕಿಂತ ದೊಡ್ಡದು ಡ್ಯಾಡ್ ಪ್ರೀತಿ. ಇವತ್ತು ನಾವು ಅದನ್ನು ಪಡ್ಕೊಂಡಿದ್ದೀವಿ. ನಾವು ಈ ಮನೇಲಿ ಇರಬೇಕು ಅಂತಂದರೆ 40,000ನ ಹೇಗೆ ಹೊಂದಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಭಾರ್ಗವಿ ಅಂತಾನೆ ಅರ್ಜುನ್. ಆಗ ಭಾರ್ಗವಿ ತನ್ನ ಕರಿಮಣಿ ಸರನ ತೆಗೆದು, ತಗೊಳ್ಳಿ, ಇದನ್ನು ಅಡ ಇಟ್ಟು ದುಡ್ಡು ತಗೊಂಡು ಬನ್ನಿ ಅಂತ ಕೊಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.